ಓಕೆಪ್ಪ, ಎಲ್ಲರಿಗೂ ನಮಸ್ತೆ. ನಾವ್ ಇವತ್ತಿನ ದಿನ ಮಾದನೆಗಳಿರುವಂತ ಆಶಾ ಸಿಸ್ಟರ್ ಮನೆಗೆ ಬಂದಿದೀವಿ. ಸೊ ಇವರು ಕೂಡ ನಮ್ಮ ರೆಗ್ಯುಲರ್ ಆಗಿ ಬಂದು 1.5 ತಿಂಗಳು ನಮ್ಮ ಸರಾಕೆರಲ್ಲಿ ಥೆರಪಿ ಮಾಡಿದ್ದಾರೆ. ತುಂಬಾನೇ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಆಗಿ ಬಂದು ಥೆರಪಿ ಮಾಡಿ ಇವತ್ತಿನ ದಿನ ಅವ್ರ ಮನೆಗೆ ಒಂದು ಜೇಡ್ ಬೆಡ್ ಅನ್ನ ಬೈ ಮಾಡ್ಕೊಂಡಿದ್ದಾರೆ. ಓಕೆ, ಅವ್ರ ಕಡೆಯಿಂದಾನೆ ಸೊ ಅವ್ರಿಗೆ ಏನೆಲ್ಲ ಒಂದು ಬೆನಿಫಿಟ್ ಸಿಕ್ತು, ಏನಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ ಅನ್ನ ಅವ್ರು ಬೈ ಮಾಡಿದ್ರು, ಪ್ರತಿ ಒಂದು ವಿಷಯನೂ ಕೂಡ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಓಕೆ, ನಮಸ್ತೆ ಸಿಸ್ಟರ್. ನಮಸ್ತೆ. ನಿಮ್ಮ ಹೆಸರು ಸಿಸ್ಟರ್? ಆಶಾರಾಣಿ. ಓಕೆ, ಎಲ್ಲಿಂದ ಸರಾಕೆರಿಗೆ ಬರ್ತಾ ಇದ್ದೆ ಸಿಸ್ಟರ್? ಮಾದನೆಗ್ನಹಳ್ಳಿಯಿಂದ. ಓಕೆ, ಯಾರ ಮುಖಾಂತರ ಈ ಸರಾಕೆರ್ ನಿಮಗೆ ತಿಳಿತು sister? ಯಾರೋ ಒಬ್ರು ಹಾಸ್ಪಿಟ್ಲ್ ಹೋದಾಗ ಅವ್ರು ಸಿಕ್ಕಿ ನನಗೆ ಸೊಂಟ ನೋವು ಜಾಸ್ತಿ ಆಗಿ ಹಿಂಗ್ ಹಿಡ್ಕೊಂಡ್ ಕೂತಿದ್ದೆ. ಓಕೆ, ಆ ಟೈಮ್ ಅಲ್ಲಿ ಅವ್ರು ಸಿಕ್ಕಿ ಈ ತರ ಇಲ್ಲಿ ಇಂತ ಜಾಗಕ್ಕೆ ಹೋಗಿ ದಾಸರಹಳ್ಳಿಯಲ್ಲಿ ಸೆರಾಕೇರ್ ಇದೆ, ಅಲ್ಲಿ ಹೋಗಿ ಸರಿ ಹೋಗುತ್ತೆ ಅಂತ ಹೇಳಿದ್ಮೇಲೆ ನಾನು ಬಂದಿದ್ದೆ ಅಲ್ಲಿಗೆ. ಓಕೆ, ಈಗ ನಿಮಗೆ ಫಸ್ಟ್ ಇಂದ ಬರ್ಬೇಕಾದ್ರೆ ಇದು ಹಣ ಇಲ್ಲ, ಇದು ಫ್ರೀ ಟ್ರೀಟ್ಮೆಂಟ್. ನಾನ್ ನೋಡಿದ್ರೆ ಎಲ್ಲಾ ಕಡೆ ಹಾಸ್ಪಿಟಲ್ ಹೋಗಿದ್ದೀನಿ, ಮೆಡಿಸಿನ್ ತಗೊಂಡಿದ್ದೀನಿ, ಸೊ ಗುಣ ಆಗಲ್ಲ. ಆದ್ರೆ ಇಲ್ಲಿ ಹೆಂಗೆ ಗುಣ ಆಗುತ್ತೆ ಅಂತ ನಂಬಿಕೆ ಇಲ್ಲದೆ ಬಂದ್ರಿ. ಸೊ ಹೆಂಗೆ ಕಂಟಿನ್ಯೂ ಮಾಡಿದ್ರಿ? ಅದು ಡೌಟ್ ಇತ್ತು ನನಗೆ, ಹೆಂಗೆ ಎಲ್ಲಾ ಕಡೆನೂ ತೋರಿಸ್ತೀವಿ, ವಾಸಿನೇ ಆಗಲ್ಲ, ಹುಷಾರಾಗಲ್ಲ, ಎಷ್ಟು ಟ್ಯಾಬ್ಲೆಟ್ ಎಲ್ಲ ತಗೊಂತೀವಿ, ಎಲ್ಲೂ ಹುಷಾರಾಗುತ್ತೆ, ನೋಡೋಣ ಅದು ಒಂದ್ ನೋಡ್ಬಿಡೋಣ ಅನ್ನೋ ಜಾಸ್ತಿ ನನಗೆ ಕುತೂಹಲ ಜಾಸ್ತಿ. ಹಂಗಾಗಿ ನಾನು ಬಂದೆ ಅಲ್ಲಿಗೆ. ಓಕೆ, ಸರಾಕೆರಿ ಬರೋದ್ಕಿಂತ ಮುಂಚೆ ಏನೆಲ್ಲ ಹೆಲ್ತ್ ಇಶ್ಯೂಸ್ ಇತ್ತು ನಿಮಗೆ? ನನಗೆ ಥೈರಾಯ್ಡ್ ಇದೆ, ಫೈಲ್ಸ್ ಇದೆ, ಓಕೆ, ಮತ್ತೆ ಕಿಡ್ನಿ ಸ್ಟೋನ್ ಇದೆ, ಓಕೆ, ಮತ್ತೆ ಬ್ಯಾಕ್ ಪೈನ್ ಇದೆ, ಅಸ್ತಮಾ ಇದೆ. ಓಕೆ, ಇಷ್ಟು ಪ್ರಾಬ್ಲಮ್ ಅಲ್ಲೂ ಸ್ಟ್ರಗಲ್ ಪಡ್ತಾ ಇದ್ರಿ. ಇದೆಲ್ಲ ಪ್ರಾಬ್ಲಮ್ ಎಷ್ಟು ವರ್ಷದಿಂದ ನೀವು ಸಫರ್ ಪಡ್ತಾ ಇದ್ದೀರಾ? ಇದು ಒಂದು 13 ವರ್ಷದಿಂದ ಇದೆ ನನಗೆ. ಓಕೆ ಓಕೆ, ಸೊ ಬೇರೆ ಬೇರೆ ಕಡೆ ತೋರಿಸಿದೀರಾ? ತೋರಿಸಿದೀವಿ. ಥೈರಾಯ್ಡ್ ಅಂತೂ ಅದು ಕಂಪ್ಲೀಟ್ ಟ್ಯಾಬ್ಲೆಟ್ ತಗೋತಾನೆ ಇರ್ಬೇಕು ರೆಗ್ಯುಲರ್ ಆಗಿ. ಫಸ್ಟ್ 50 ಇತ್ತು, ಆಮೇಲೆ 75 ತಗೊಂಡ್ವಿ, ಇವಾಗ 100. ಇವ್ 125 mg ತಗೊಂತಾ ಇದೀವಿ. ಇವಾಗ ಅಲ್ಲಿ ಹೋದ್ಮೇಲೆ ಇವಾಗ 30% ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದ್ 2 months ಬಿಟ್ಟು ಮತ್ತೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಇನ್ನೊಂದ್ 30% ಕಮ್ಮಿ ಆಗಿರುತ್ತೆ. ರೆಗ್ಯುಲರ್ ಥೆರಪಿ ಮಾಡುವಾಗ ಸೊ ಕಡಿಮೆ ಆಗುತ್ತೆ ಅಂತ ಹೇಳಿ ಕಾನ್ಸೆಪ್ಟ್ ತಗೊಂಡಿರೋದು. ಓಕೆ, 1.5 ತಿಂಗಳಲ್ಲಿ 30% ನಿಮಗೆ ಕಡಿಮೆ ಆಗಿದೆ. ಓಕೆ, ಈಗ ಸರಾಕೆರಿ ಬರುವಂತ ಅಪ್ಪ ಅಮ್ಮಂದಿರಿಗಾಗಿರ್ಬೋದು, ಸೊ ನೀವು ಅಲ್ಲಿ ಅನುಭವನ ಯಾವ ತರ ಪಡ್ಕೊಂಡ್ರಿ? ಅಲ್ಲಿ ಅನುಭವ ಚೆನ್ನಾಗಿದೆ, ಎಲ್ಲಾರು ಸಿಸ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಬಟ್ ಅಲ್ಲಿ ಆರೋಗ್ಯ ತುಂಬಾ ಮುಖ್ಯ ಅಂತ ಹೇಳ್ಕೊಡ್ತಾರೆ. ಸ್ಪೀಚ್ ಎಲ್ಲ ಚೆನ್ನಾಗ್ ಮಾಡ್ತಾರೆ. ಅವರು ಬರೋರ್ನ ನಗ್ನಾಗ್ತಾನೆ ಮಾತಾಡಿಸ್ತಾರೆ, ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಾನ್ ಹೇಳೋದ್ ಇನ್ನೊಂದೇನಪ್ಪಾ ಅಂದ್ರೆ, ನಮ್ಗೆ ತುಂಬಾ ಜನ ಹೇಳ್ತಾರೆ, ಅಯ್ಯೋ ಅದೇನಕ್ ತಗೋತೀರಾ, ಅದು ಬ್ಲಡ್ ಎಲ್ಲ ಹೀರ್ಕೊಳ್ಳುತ್ತೆ, ಅಷ್ಟೇ ಬಿಡು ನೀನು, ಹಾಗೆ ಹೀಗೆ ಅಂತೆಲ್ಲ. ನಾವು ಅದಕ್ಕೆಲ್ಲ ಕಿವಿ ಕೊಡಕ್ ಹೋಗ್ಬಾರ್ದು. ಓಕೆ, ಇವಾಗ ನೀವು ಥೆರಪಿ ಮಾಡಿ ಆಕ್ಚುಲಿ ನಿಮ್ಗೆ ಹಿಮೋಗ್ಲೋಬಿನ್ ಕಡಿಮೆ ಇತ್ತು ಅನ್ನಿಸ್ತಾ ಇತ್ತು, ಬಾಡಿ ವೀಕ್ನೆಸ್ ಆಗೋದು, ತುಂಬಾನೇ ವೈಟ್ ಆಗಿದ್ರಿ, ಆಮೇಲೆ ತುಂಬಾ ಸುಸ್ತಾಗ್ತಾ ಇತ್ತು. ಆಮೇಲೆ ಈಗ ಥೆರಪಿ ಮಾಡ್ತಾ ಮಾಡ್ತಾ ಆಕ್ಟಿವ್ ಆಗಿದ್ದೀರಾ, ಸೊ ಹೌದಲ್ವಾ? ಸೊ ಅದೇ ತರನೇ ಈಗ ಬ್ಲಡ್ ಕೂಡ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದೀರಲ್ವಾ? ಸೊ ಇವಾಗ ಈ ಥೆರಪಿ ಮಾಡಿ ನಿಮ್ಗೆ ಅದು 100% ರಿಸಲ್ಟ್ ಸಿಕ್ಕಿದ್ಯಾ? ಇಲ್ಲ, ನನಗೆ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ನನಗೆ ಅಂದ್ರೆ ತುಂಬಾನೇ ಸುಸ್ತಾಗೋದು ನನಗೆ. ಇವಾಗ ನನಗೆ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಬ್ಯಾಕ್ ಪೇನ್ ಅಷ್ಟೇ, ನಾನು 5 ನಿಮಿಷ 10 ನಿಮಿಷ ಕೂತ್ಕೊಳ್ಳೋದು ಹೆಚ್ಚಿ ಹಿಂಗ್ ಹಿಡ್ಕೊಂಡ್ ಕೂತ್ಕೊಂತ ಇದ್ದೆ. ಓಕೆ, ಅಷ್ಟು ಸಫರ್ ಪಡ್ತಾ ಇದ್ರೆ ಬ್ಯಾಕ್ ಪೇನಿಗೋಸ್ಕರ. ಓಕೆ, ಅದಕ್ಕೇನೆಲ್ಲ ಹಣ ಖರ್ಚು ಮಾಡಿದಿರಾ? ಇಲ್ಲ ಮೆಡಿಸಿನ್ ಬ್ಯಾಕ್ ಪೇನ್ ಗೆ ಅಂದ್ರೆ ಹಾಸ್ಪಿಟ್ಲ್ ಹೋದ್ರೆ ಸಾಕು, ಕ್ಯಾಲ್ಸಿಯಂ ಮಾತ್ರೆ ಕೊಡ್ತಾರೆ. ಓಕೆ, ಕ್ಯಾಲ್ಸಿಯಂ 3 months ಎಲ್ಲ ತಗೊಂಡಿದ್ದೀನಿ, 6 month ತಗೊಂಡಿದ್ದೀನಿ ನಾನು. ಓಕೆ, ವೇಸ್ಟ್ ಆ ತಕ್ಷಣಕ್ಕಷ್ಟೇ ಅದು. ಆಮೇಲೆ ಇನ್ನೊಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡ್ತಾರೆ. ಓಕೆ, ಅದು ವಾರಕ್ಕೆ 2, ವಾರಕ್ಕೆ 3 ನುಂಗ್ಬೇಕು, ಅದು ವೇಸ್ಟ್. ಓಕೆ ಅಲ್ವಾ? ಇವಾಗ ಟ್ಯಾಬ್ಲೆಟ್ ಇಲ್ದಲೆ ನಾವು ವಾಸಿ ಮಾಡ್ಕೊಳ್ಳೋದ್ ಹೆಂಗಿರುತ್ತೆ, ಆ ಟ್ಯಾಬ್ಲೆಟ್ ನುಂಗಿ ಸಾಯೋದ್ ಹೆಂಗಿರುತ್ತೆ? ಹೌದು. ಸೊ ಆ ತರ ಡಿಸಿಷನ್ ತಗೊಂಡು ನೀವು ಇದನ್ನ ಡಿಸೈಡ್ ಮಾಡಿದ್ರಿ. ಓಕೆ, ಸರಾಕೆರಿ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಆರೋಗ್ಯ ಎಷ್ಟು ಇಂಪಾರ್ಟೆಂಟ್? ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಮ್ಮ ಮನೆಯಲ್ಲಿ ಎಷ್ಟ್ ಜನ ಮಕ್ಳೆಲ್ಲ ಇದ್ರೂನು ಸಹ ಅವರು ಒಂದು ದಿನ ಹುಷಾರಿಲ್ಲ ಅಂದ್ರೆ ಅವ್ರು ಅಡ್ಗೆನೇ ಮಾಡಲ್ಲ, ಅಡ್ಗೆನೂ ಮಾಡಲ್ಲ, ಪಾತ್ರೆನೂ ತೊಳೆಯಲ್ಲ, ಆ ಕಸನೂ ಹೊಡೆಯಲ್ಲ. ಎಲ್ ಬೇಕ್ ಅಲ್ಲೇ ಬಿದ್ದಿರುತ್ತೆ. ಅವ್ರೇ ಹೋಟ್ಲಲ್ಲಿ ತಿಂದ್ರು ಇಲ್ಲ ಅಂದ್ರೆ ಇಲ್ಲ. ಆಯ್ತಾ? ಹಂಗಾಗಿ ಆರೋಗ್ಯ ತುಂಬಾ ಮುಖ್ಯ. ಯಾಕೆ ಅಂದ್ರೆ ನಾವು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ. ನಾವಿದ್ರೆ ಅವ್ರು ಚೆನ್ನಾಗಿರ್ತಾರೆ, ನಾವಿಲ್ಲ ಅಂದ್ರೆ ಅವ್ರು ಚೆನ್ನಾಗಿರಲ್ಲ. ಓಕೆ, ಅಂತ ಹೇಳಿದ್ರೆ ಆ ಸಿಚುವೇಶನ್ಸ್ ಲೈಫ್ ನಿಮಗೆ ಅರ್ಥ ಆಗಿದೆ. ಈಗ ಕಷ್ಟಪಟ್ಟಿದ್ದೀರಾ, ನೋವು ತಗೊಂಡಿದ್ದೀರಾ, ಆ ಟೈಮ್ ಅಲ್ಲೂ ಕೂಡ ಮನೇಲಿ ಏನ್ ಕೆಲ್ಸನೂ ಸ್ಟಾಪ್ ಆಗುತ್ತೆ, ಯಾವ್ದು ನಡೆಯಲ್ಲ. ಓಕೆ, ಸೊ ಈಗ ಸರಾಕೆರಿಗೆ ಬಂದು 1.5 ತಿಂಗಳು ಥೆರಪಿ ಮಾಡಿದ್ರಲ್ಲ, ಹೇಗ್ ಅನಿಸ್ತು? ಅಲ್ಲಿ ಅನುಭವ ಹೇಗಿತ್ತು? ಅನುಭವ ತುಂಬಾ ಚೆನ್ನಾಗಿದೆ. ನಾನು ಎಲ್ಲರಿಗೂ ಹೇಳೋದಷ್ಟೇ, ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ. ಈಗ ಮನೆಗೆ ನಾವು ಒಂದು ಡಾಕ್ಟರ್ ಕರ್ಕೊಬಂದು ಮನೇಲಿ ಇಟ್ಕೊಂಡಿರೋ ತರ ಆಗಿದೆ ನನಗೆ ಫೀಲು. ಯಾಕೆ ಅಂದ್ರೆ ನಾವು ಒಬ್ರದೇ ಹೆಲ್ತ್ ಅಲ್ಲ, ಮಕ್ಳು ಹೇಳ್ತಾರೆ ಏನಕ್ಕೆ ಬಿಡು ಮಮ್ಮಿ, ಇದೆಲ್ಲ ಸುಮ್ನೆ ಮಮ್ಮಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವ್ರಿಗಿನ್ನ ಚಿಕ್ಕ ಏಜು, ಅವ್ರಿಗೆ ಅನುಭವ ಇರಲ್ಲ. ಒಂದು ನಮ್ಮ ಏಜಿಗೆ ಬಂದ್ಮೇಲೆ
ಅವ್ರಿಗೆ ಎಲ್ಲಾ ತರ ಅನುಭವನು ಬರುತ್ತೆ. ಅದನ್ನೇ ನಾನ್ ಮಕ್ಳಿಗೆ ಹೇಳಿ, ನಾನು ಅವ್ರ ಒಪಿನಿಯನ್ ಎಲ್ಲ ತಗೊಂಡಿಲ್ಲ. ಅವ್ರು ಬೇಡ ಅಂತಾನೆ ಹೇಳೋದು ಈಗ್ಲೂನು. ಆದ್ರೆ ನಿಮ್ ನಾನು decision. ನನಗ್ ಬೇಕು, ನಿಮಗ್ Okay. ಬೇಡ. ನಾನ್ ಎಷ್ಟ್ ದಿನ ಇರ್ತೀನಿ ಅಷ್ಟ್ ದಿನ ನಾನ್ ಅದ್ರ ಮೇಲೆ ಮಲ್ಕೋತೀನಿ. ನೀವ್ ಮಲಿಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಓಕೆ ನನಗ್ ಬೇಕು ಅಂತ ಹೇಳಿ ನಾನ್ ತಗೊಂಡಿಲ್ಲ. ಓಕೆ ನಿಮ್ ಡಿಸೈಡ್ ಅಲ್ಲಿ ನೀವು ತಗೊಂಡಿದ್ದೀರಾ. ನನ್ ನೋಡಿ ಅವ್ರು ಮಲಗ್ತಾರೆ. ಓಕೆ ಹೌದು, ಅಂದ್ರೆ ಈಗ ಪ್ರಿಕಾಷನ್ಸ್ ಹೇಳ್ತು ನಾನು ಹೌದು. ಚೆನ್ನಾಗಿರ್ಬೇಕು, ನೆಕ್ಸ್ಟ್ ಫ್ಯೂಚರ್ ನನ್ ಮಕ್ಳು ಚೆನ್ನಾಗಿರ್ಬೇಕಂತ ನೀವು ಅವ್ರು ಬೈ ಹೀಗೆ ಮಾಡಿದ್ದೀರಾ. ಇರ್ತಾರೆ, ಯಾರು ಈಗಿರೋ ಫುಡ್ ಅಲ್ಲಿ ಹೀಗೆ ಇರ್ತಾರೆ ಅಂತ ಹೇಳಕ್ ಆಗಲ್ಲ. Okay. ತುಂಬಾನೇ ಕಾಯಿಲೆ ಇದೆ, ಗ್ಯಾಸ್ಟ್ರಿಕ್ ಆಗ್ಲಿ, ಒಂದು ಹೊಟ್ಟೆ ನೋವು ತುಂಬಾನೇ ಮಕ್ಕಳಲ್ಲೂ ಕಾಡುತ್ತೆ. ಆದ್ರೆ ಅವ್ರು ಹೇಳ್ಕೊಳಲ್ಲ, ಏಜು ಹೌದು ಹಂಗಿದೆ. ಅದಕ್ಕೋಸ್ಕರ ನಾನು ನಿಮ್ಗೂ ಬೇಕಾಗುತ್ತೆ ಮುಂದೆ ಫ್ಯೂಚರ್ ಅಲ್ಲಿ, ನನಗ್ ಇವಾಗ ಬೇಕು, ನಿಮಗೂ ಮುಂದೆ ಬೇಕಾಗುತ್ತೆ, ಈಗಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ರಿ ಅಂತ ನಾನು ಅನಿಸ್ತಾ ಇದೆ. ಮನೆಗೆ ಓಕೆ, ಈಗ ತುಂಬಾನೇ ಕಷ್ಟಪಟ್ರಿ ಆಕ್ಚುಲಿ ಒಂದು ಬೆಡ್ ನಿಮ್ ಮನೆಗ್ ಬರ್ಬೇಕು ಅಂತ ಹೇಳ್ಬಿಟ್ಟು. ಹೌದು. ಸೊ ದೇವ್ರ ಹತ್ರ ಸ್ಟ್ರಾಂಗ್ ಆಗಿ ಪ್ರೇಯರ್ ಮಾಡಿದ್ರಿ, ಅದೇ ತರ ಈ ಬೆಡ್ ಇವತ್ತಿನ ದಿನ ನಿಮ್ ಮನೆಗ್ ಬಂದಿದೆ, ಎಷ್ಟು ಖುಷಿ ಅನಿಸ್ತಾ ಇದೆ. ತುಂಬಾ ಖುಷಿ ಆಗುತ್ತೆ, ಓಕೆ ತುಂಬಾ ಖುಷಿ. ಓಕೆ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಿಮ್ಗೆ ಏನಾದ್ರು ವೇಸ್ಟ್ ಅನಿಸ್ತಾ ಇದೆ ಅಷ್ಟೇ? ವೇಸ್ಟ್ ಅಂತ ಅಮೌಂಟ್ ಜಾಸ್ತಿ ಅಂತ ಅನ್ಸಿದ್ರು ಒನ್ ಟೈಮ್, ಇನ್ವೆಸ್ಟ್ಮೆಂಟ್ ಫಸ್ಟ್ ಒನ್ ಟೈಮ್. ಯಾಕೆ ಅಂದ್ರೆ ನಾನು ಪೈಲ್ಸ್ಗೆನೆ ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು ಅಂತೆಲ್ಲ ಹೇಳಿ ಒಂದ್ 50,000 ರೂಪಾಯಿ ಬರೀ ಪೈಲ್ಸ್ಗೆ ಖರ್ಚು ಮಾಡಿದ್ದೆ. ಓಕೆ, ಒಂದೊಂದು ಪ್ರಾಬ್ಲಮ್ ಮಾತ್ರನೇ. ಬರೀ ಪೈಲ್ಸ್ಗೆನೆ. ಥೈರಾಯ್ಡ್ ಅಷ್ಟು ವರ್ಷದಿಂದ ಇದೆ, ಅದು ಟ್ಯಾಬ್ಲೆಟ್ ರೆಗ್ಯುಲರ್ ಆಗಿ ತಿನ್ಬೇಕು, ಬೆಳಗ್ಗೆ ಇದ್ರೆ ಬಾಯಿಗೆ ಹಾಕೊಬೇಕು. ನನ್ಗೆ ಒಂಥರ ಹಿಂಸೆ ಅನ್ಸುತ್ತೆ. ಆ ಥೈರಾಯ್ಡ್ ಆ ಟ್ಯಾಬ್ಲೆಟ್ ನ ಬಿಡ್ಬೇಕು. ಓಕೆ ಆಯ್ತಾ, ಈಗ ಒಂದ್ ಡಸ್ಟ್ ಅಲರ್ಜಿ ನನಗೆ ಬೇಗ ಆಗ್ಬಿಡುತ್ತೆ, ಅದು ನನಗೆ ಫುಲ್ ಕಮ್ಮಿ ಆಗ್ಬೇಕು. ಓಕೆ ಮನೇಲಿ ಇದ್ರೆ ನಾವ್ ಯಾವಾಗ್ಲೂ ಥೆರಪಿ ಮಾಡ್ಬೋದಾ? ಓಕೆ, ಅಂದ್ರೆ ಅಲ್ಲಿ ಕೊಡುವಂತ 40 ಮಿನಿಟ್ಸ್ ನಿಮಗೆ ಕಡಿಮೆ ಅನಿಸ್ತಾ ಇತ್ತು. ಕಡಿಮೆ. ಮನೆಗಾದ್ರೆ ನೀವು 2 ಟೈಮ್ಸ್ ಮಾಡ್ಬೋದು, ಹೋಲ್ ನೈಟ್ ಥೆರಪಿ ಮಾಡ್ಬೋದು, ಬೆನಿಫಿಟ್ ಇನ್ನ ಚೆನ್ನಾಗಿ ಸಿಗುತ್ತೆ ಅಂತಾನೆ ಸೊ ಬೈ ಮಾಡಿದ್ರಿ. ಓಕೆ, ಲಾಸ್ಟ್ ಆಗಿ ಈಗ ಮೆಡಿಸಿನ್ಸ್ ಇಲ್ದೆ, ಮಾತ್ರೆ ಇಲ್ದೇನೆ ಈ ತರ ಒಂದು ಇಂಕ್ಯುಮೆಂಟ್ ಕಂಡಿಡಿದಿರುವಂತ ಒಂದು ಸೌತ್ ಕೊರಿಯಾಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಅವ್ರಿಗೆ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ. ತುಂಬಾ ಧನ್ಯವಾದ ಅವ್ರಿಗೆ. ಯಾಕೆ ಅಂದ್ರೆ ಟ್ಯಾಬ್ಲೆಟ್ ಇಲ್ದೆ, ಮೆಡಿಸಿನ್ಸ್ ಇಲ್ದೆ, ಇಂಜೆಕ್ಷನ್ ಇಲ್ದಲೆ ಈ ತರ ಹುಷಾರಾಗುತ್ತೆ ಅಂದ್ರೆ ಅವರು ದೇವ್ರ ತರ, ನನಗೆ ದೇವ್ರಿಗಿನ ಹೆಚ್ಚು ಅಂತಾನೆ ಅನ್ನಿಸ್ಬೋದು. ಓಕೆ, ಯಾಕೆ ಅಂದ್ರೆ ಎಲ್ಲೋದ್ರು ಇಂಜೆಕ್ಷನ್ ಮಾತ್ರೆನೇನೆ ಅಂತವ್ರನ್ನ ಜಾಸ್ತಿ ಜನ ನಂಬ್ತಾರೆ. ಹೌದು, ನಮ್ಮ ಮಾತನ್ನ ಅವ್ರು ಯಾರು ನಂಬೋದಿಲ್ಲ. ನಾನು ಸುಮಾರು ಜನ ಕೇಳಿದೀನಿ, ಈ ತರ ಬನ್ನಿ, ಈ ತರ ಥೆರಪಿ ಇದೆ ತಗೊಳ್ಳಿ, ಅವರೆಲ್ಲ ನಂಬೋದಿಲ್ಲ. ದುಡ್ಡಿರೋರೇ ನಂಬಲ್ಲ, ನಮ್ಮಂತ ಬಡವರೇ ಪರವಾಗಿಲ್ಲ, ಬಡವರು ಬಡವರಿಗೇನೆ ದುಡ್ಡು ಕಡಿಮೆ ಇರುತ್ತೆ, ನನ್ನ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕಂತ ಒಂದು ಕಾಳಜಿ ಅವ್ರಿಗೆ ಇನ್ನ ದುಡ್ಡು ಇರಿಸ್ಕೊಳ್ಳೋಣ, ನನ್ನ ಹತ್ರ ಇಲ್ಲ, ಅವ್ರು ಕೋಟಿಗಟ್ಲೆ ಇದ್ರು ದುಡ್ಡಿಲ್ಲ ಅಂತಾನೆ ಹೇಳೋದು. ನನ್ನ ಹತ್ರ ದುಡ್ಡಿಲ್ಲಪ್ಪ, ನೀವು ದುಡ್ಡಿರೋರು ತಗೊಳ್ರಿ ಅಂತ ಹೇಳ್ತಾರೆ. ನಾನ್ ಅವಾಗ ನನ್ಗೆ ಹೇಳಿದಾರೆ, ಬಟ್ ನಾನ್ ಹೇಳ್ತಾ ಇದ್ದೀನಿ, ದುಡ್ಡಿಗಿನ ಆರೋಗ್ಯನೇ ಮುಖ್ಯ. ನಾನು ಇದು ಲೋನ್ ತಗೊಂಡು, ಸಾಲ ತಗೊಂಡು, ಬಜಾಜ್ ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡೆ ನಾನು ತಗೊಂಡಿರೋದು. ಕ್ಯಾಶ್ ನಾನೇನ್ ಇಟ್ಕೊಂಡಿರ್ಲಿಲ್ಲ. ಆದ್ರೂ ಪರವಾಗಿಲ್ಲ, ನನ್ನ ಹೆಲ್ತ್ ಸರಿ ಇರ್ಬೇಕು, ಮಕ್ಳದ್ದು ಹೆಲ್ತ್ ಸರೋಗ್ಬೇಕು. ಓಕೆ, ಸೊ ಇಷ್ಟೊತ್ತು ನಮ್ ಜೊತೆ ಮಾತಾಡಿದಾರೆ. ಆಕ್ಚುಲಿ ಅವ್ರು ಹೇಳ್ತಾ ಇದಾರೆ, ಸೊ ಯಾರ್ ತಗೊಂತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನ ಹೆಲ್ತ್ ನಾನು ಚೆನ್ನಾಗಿ ಕಾಪಾಡ್ಕೋಬೇಕು, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು, ಹಾಗೆ ನಮ್ ಫ್ಯಾಮಿಲಿನೂ ಕೂಡ ಈ ಒಂದು ಆರೋಗ್ಯ ದೇವತೆನ ಯೂಸ್ ಮಾಡಿ ಬೆನಿಫಿಟ್ ನ ಪಡ್ಕೋಬೇಕಂತ ನಮ್ ಜೊತೆ ಇಷ್ಟೋ ತನಕ ಮಾತಾಡಿರುವಂತ ಸಿಸ್ಟರ್ಗೆ ತುಂಬಾ ಥ್ಯಾಂಕ್ಸ್ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್.